ಇವಾಗ ನಾವು PPR ಅಂದ್ರೆ ಏನು, ಈ ಕಾಯಿಲೆ ಹೆಂಗ್ ಬರುತ್ತೆ, ಇದನ್ನ ಯಾವ ರೀತಿ ತಡೆಗಟ್ಟಬಹುದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ PPR, ಇದನ್ನ ಪೆಸ್ಟಿಡಿಸ್ ಪೆಟಿಟ್ಸ್ ರೂಮಿನೆಂಟ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ಹಿರೇಬೇನೆ ಅಥವಾ ಕುರಿ ಮೇಕೆ ಪ್ಲೇಗ್ ಅಂತ ಕರೀತಾರೆ. ಈ PPR ಹೆಂಗ್ ಬರುತ್ತೆ ಅಂದ್ರೆ, ಮಾರ್ಕೆಟ್ ಇಂದ ಹೊಸ ಮರಿಗಳನ್ನ ತಂದಾಗ ಅಥವಾ ಎಲ್ಲೋ ಯಾವ್ದೋ ಹೊರಗಡೆ ಸ್ಟೇಟ್ ಇಂದ ಮೇಕೆಗಳು ನಮ್ ಫಾರ್ಮ್ ಗೆ ಬಂದಾಗ, ಮತ್ತೆ ಈ ಮೇಕೆಗಳನ್ನ ಕ್ವಾರಂಟೈನ್ ಮಾಡದೇ ಇದ್ದಾಗ ಈ ಒಂದು PPR ಅನ್ನೋದು ಬೇಗ ಹರಡ್ಬಿಡುತ್ತೆ. ಈ ಒಂದು PPR ಬಂದಾಗ ಮೇಕೆ ಅಥವಾ ಕುರಿಗಳಲ್ಲಿ ಯಾವ್ಯಾವ ತರ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂದ್ರೆ, ಮೊದಲನೇದಾಗಿ ಹೈ ಫೀವರ್, ಯಥೇಚ್ಛವಾಗಿ ಮೇಕೆಗಳಿಗೆ ಜ್ವರ ಬರುವಂತದ್ದು. ನೆಕ್ಸ್ಟ್ ನೋಸ್ ಅಂಡ್ ಮೌತ್ ಡಿಸ್ಚಾರ್ಜ್, ಅಂದ್ರೆ ಈ ಮೇಕೆಗಳ ಮೂಗಲ್ಲಿ ಯಾವಾಗ್ಲೂ ಸೋರುವಿಕೆ ಉಂಟಾಗುವಂತದ್ದು. ನೆಕ್ಸ್ಟ್ ಮೌತ್ ಅಲ್ಸರ್ಸ್, ಅಂದ್ರೆ ಮೇಕೆಗಳ ಬಾಯಲ್ಲಿ ಹುಣ್ಣಾಗೋದು. ಈ ಟೈಮ್ ಅಲ್ಲಿ ಮೇಕೆಗಳಿಗೆ ಮೇವು ತಿನ್ನೋಕ್ ಆಗೋದಿಲ್ಲ. ನೆಕ್ಸ್ಟ್ ಡಯೇರಿಯಾ, ಅಂದ್ರೆ ಮೇಕೆಗಳಿಗೆ ಲೂಸ್ ಮೋಷನ್ ಆಗುವಂತದ್ದು, ಅಂದ್ರೆ ಬೇದಿ ಆಗುವಂತದ್ದು ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಸಡನ್ ಡೆತ್, ಅಂದ್ರೆ PPR ಬಂದು 5 ರಿಂದ 10 ದಿನಗಳಲ್ಲೇ ಮೇಕೆಗಳು ಸಡನ್ ಆಗಿ ಡೆತ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಈ ಒಂದು PPR ಬಂದ್ರೆ 30 ರಿಂದ 80% ಅಷ್ಟು ಮಾರ್ಟಿಲಿಟಿ ಚಾನ್ಸ್ ತುಂಬಾನೇ ಇದೆ, ಅಂದ್ರೆ ಸಾವು ನೋವುಗಳು ಜಾಸ್ತಿ ಆಗ್ಬಿಡುತ್ತೆ. ಈ ಒಂದು PPR ಗೆ ಪರ್ಮನೆಂಟ್ ಟ್ರೀಟ್ಮೆಂಟ್ ಅನ್ನೋದೇ ಇಲ್ಲ. ದ ಓನ್ಲಿ ಸೊಲ್ಯೂಷನ್ ಇಸ್ ವ್ಯಾಕ್ಸಿನೇಷನ್. ಮೇಕೆಗಳು ಬಂದ ತಕ್ಷಣ ಫಸ್ಟ್ ಮಾಡ್ಬೇಕಾದಂತ ಕೆಲಸ ಅಂದ್ರೆ ವ್ಯಾಕ್ಸಿನೇಷನ್. ಇದನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದು. ಈ ಒಂದು PPR ಕಾಯಿಲೆ ಬರದೇ ಇರೋ ತರ ನಾವು ಎಚ್ಚರ ವಹಿಸಿಲ್ಲ ಅಂದ್ರೆ ನಾವು ಫೈನಾನ್ಸಿಯಲಿ ಹೆವಿ ಲಾಸ್ ಆಗೋಗ್ತೀವಿ, ಅಂದ್ರೆ ಒಂದು ದೊಡ್ಡ ಆರ್ಥಿಕ ನಷ್ಟ ನಮ್ಗೆ ಬರುತ್ತೆ. ಈ ರೋಗದ ಬಗ್ಗೆ ನಾವು ಅರಿವನ್ನ ಮೂಡಿಸ್ಕೊಳ್ಳೋದು ತುಂಬಾನೇ ಮುಖ್ಯವಾಗಿರುತ್ತೆ. ಈ ಒಂದು PPR ಕಾಯಿಲೆನ ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವು ಮುಖ್ಯವಾಗಿ ವ್ಯಾಕ್ಸಿನೇಷನ್ ಲಸಿಕೆನ ಹಾಕ್ಸ್ಬೇಕು. 4 ತಿಂಗಳು ವಯಸ್ಸಿರುವಂತ ಮರಿಗಳಿಗೆ, ಸಣ್ಣ ಮೇಕೆಗಳಿಗೆ ವ್ಯಾಕ್ಸಿನೇಷನ್ ಹಾಕ್ಸೋದ್ರಿಂದ ಇದು ತುಂಬಾ ಸುಮಾರು 3 ವರ್ಷಗಳ ಕಾಲ ಮೇಕೆಗಳಿಗೆ ರಕ್ಷಣೆಯನ್ನ ನೀಡುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು PPR ವ್ಯಾಕ್ಸಿನೇಷನ್ ಅಂತ ಹೇಳಿ. ಇದನ್ನ 1 ಮರಿಗೆ 1 ml ಅಷ್ಟೇ ಹಾಕ್ಬೇಕು. ನಿಮ್ ಹತ್ರ ಇರೋ ವೆಟರ್ನಿಟಿ ಆಸ್ಪತ್ರೆಗಳಂದ್ರೆ ಪಶುವೈದ್ಯ ಆಸ್ಪತ್ರೆಗಳಲ್ಲಿ ಸಿಗ್ತದೆ ಇದು. ಮತ್ತೆ ಇದನ್ನ ಯಾವಾಗ್ಲೂ ಕೋಲ್ಡ್ ಟೆಂಪರೇಚರ್ ಇಟ್ಟಿರ್ಬೇಕು. ಮೇಕೆ ಶೆಡ್ ನಲ್ಲಿ ಸ್ವಚ್ಛತೆಯನ್ನ ಕಾಪಾಡಬೇಕು, ಅಂದ್ರೆ ಹೈಜೀನ್ ಮೇಂಟೈನ್ ಮಾಡ್ತಾ ಇರ್ಬೇಕು. ಯಾವ್ಯಾವ ಟೈಮ್ಗೆ ಏನೇನ್ ಎಚ್ಚರಿಕಾ ಕ್ರಮಗಳನ್ನ ವಹಿಸ್ಬೇಕು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಂಡಿರ್ಬೇಕು. ಫಾರ್ಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು.